ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಸೋಮನಾಥ್ ಜ್ಯೋತಿರ್ಲಿಂಗನ ನೋಡೋಕೆ ಹೋಗ್ತಾ ಇದ್ದೀನಿ. ಸೊ ಈಗ ಜಾಮ್ನಗರ್ ರೈಲ್ವೆ ಸ್ಟೇಷನಿಂದ 10:30ಗೆ ಟ್ರೈನ್ ಇದೆ. ನಮ್ಮ ಮನೆಯಿಂದ 6 ಕಿಲೋಮೀಟರ್ಸ್ ಇದೆ ಜಾಮ್ನಗರ್ ರೈಲ್ವೆ ಸ್ಟೇಷನ್ನು. ಸೊ ನಾವಿವಾಗ 9:30ಗೆಲ್ಲ ಬಿಡಬೇಕು ಮನೇನ. ಸೊ ಬನ್ನಿ ನಮ್ಮ ಜರ್ನಿನ ಶುರು ಮಾಡೋಣ. ನೋಡಿ, ಇದು ಜಾಮ್ನಗರ್ ರೈಲ್ವೆ ಸ್ಟೇಷನ್ನ ಫಸ್ಟ್ ಗೇಟು. ಮೇನ್ ಗೇಟ್ ಏನಿದೆ ನೋಡಿ, ಅದು ನಮಗೆ ಎದುರು ಕಾಣಿಸ್ತಿದೆಯಲ್ಲ ನೋಡಿ, ಇದು ಮೇನ್ ಗೇಟು ರೈಲ್ವೆ ಸ್ಟೇಷನ್ಗೆ. ನಾವು 3 ಡೇಸ್ ಟ್ರಿಪ್ ಹೋಗ್ತಿರೋದ್ರಿಂದ ನಮ್ಮ ವೆಹಿಕಲ್ನ ಇಲ್ಲಿ ಜಾಮ್ನಗರ್ ರೈಲ್ವೆ ಸ್ಟೇಷನ್ ಪಾರ್ಕಿಂಗ್ ಎಲ್ಲ ಹಾಕಿದ್ವಿ. ಸೊ ಅದ್ರ ಕಾಸ್ಟ್ ಬಂದು 40 ರೂಪೀಸ್ ಪರ್ ಡೇ. ಸೊ ಬನ್ನಿ ನಮ್ಮ ಸ್ಟೇಷನ್ ಕಡೆಗೆ ಹೋಗೋಣ. ಬ್ಯಾಂಗ್ಳೂರಿಂದ 1860 ಕಿಲೋಮೀಟರ್ ಇದೆ ಸೋಮನಾಥ್ಗೆ. ನಿಯರೆಸ್ಟ್ ಏರ್ಪೋರ್ಟ್ ಅಂದರೆ ರಾಜ್ಕೋಟ್ ಏರ್ಪೋರ್ಟು. ಸೊ 196 ಕಿಲೋಮೀಟರ್ಸ್ ಇದೆ ರಾಜ್ಕೋಟ್ ಏರ್ಪೋರ್ಟಿಂದ ಸೋಮನಾಥು. ಸೊ ನಾವು ಅಲ್ಲಿಂದ ಟ್ಯಾಕ್ಸಿನಾದರೂ ಮಾಡ್ಕೊಂಡು ಹೋಗ್ಬೋದು. ಇಲ್ಲಾಂದರೆ ನಾವು ಇಲ್ಲಿ ಜಾಮ್ನಗರಲ್ಲಿ 11 o'clock ಬಿಟ್ರಲ್ಲ, ಆ ಟ್ರೈನು 12:30ಗೆ ಬರುತ್ತೆ ರಾಜ್ಕೋಟ್ಗೆ. ಸೊ ನೀವು ಆ ಟ್ರೈನಿಂದಾದರೂ ಹೋಗ್ಬೋದು. ಇಲ್ಲ ಅಂದರೆ ನೀವು ಅಹಮದಾಬಾದಿಂದ ಆದರೂ ಬರ್ಬೋದು. ಡೈರೆಕ್ಟ್ ಟ್ರೈನ್ ಇದೆ ಅಹಮದಾಬಾದಿಂದ ಸೋಮನಾಥ್ಗೆ. ನಮ್ಮ ಟ್ರೈನು 10:30ಗೆ ಬರಬೇಕಾಗಿದ್ದು, 1/2 hour ಡಿಲೇ ಆಗಿಬಿಡ್ತು. ಸೊ ಚಿಂಟು ಬೇರೆ ತುಂಬ ಅಳಕ್ಕೆ ಶುರು ಮಾಡ್ದೆ. ಫೈನಲಿ ನಮ್ಮ ಟ್ರೈನ್ ಬಂದು 11 o'clockಗೆ ಜಾಮ್ನಗರ್ ರೈಲ್ವೆ ಸ್ಟೇಷನ್ನ ರೀಚ್ ಆಯಿತು. ಈ ಟ್ರೈನ್ ಬಂದು ಓಕಾ ಸೋಮನಾಥ್ ಎಕ್ಸ್ಪ್ರೆಸ್ ಅಂತ. ನೀವು ದ್ವಾರಕಾ ವಿಡಿಯೋ ನೋಡಿದರೆ ಆಲ್ರೆಡಿ ನಿಮ್ಗೆ ಗೊತ್ತಿರುತ್ತೆ ಈ ಟ್ರೈನ್ ಬಗ್ಗೆ. ನಾವು ದ್ವಾರಕಾನೆಲ್ಲ ನೋಡಿಕೊಂಡು ನೈಟು 8:30ಗೆ ಈ ಟ್ರೈನ್ಗೆ ಬಂದು ಜಾಮ್ನಗರ್ನ 10:30ಗೆ ಇಳ್ಕೊಂಡ್ವಿ. ಅದೇ ಟ್ರೈನು ನೋಡಿ ಸೋಮನಾಥ್ಗೆ ಹೋಗ್ತಿದೆ. ನಾವು ಇದರಲ್ಲೇ ಮತ್ತೆ ಇವಾಗ ಸೋಮನಾಥ್ಗೆ ಹೋಗ್ತೀವಿ. ಇಲ್ಲಿ ಸೆಕೆಂಡ್ ಎ ಸಿಯಲ್ಲಿ ನಮಗೆ ಬೆಡ್ಶೀಟ್ಸು ಆ್ಯಂಡ್ ಪಿಲೋಸ್ ಎಲ್ಲ ಕೊಟ್ಟಿದ್ರು. ಸೊ ಅದನ್ನು ನಮ್ಮವ್ರು ಅರೇಂಜ್ ಮಾಡೋಷ್ಟರಲ್ಲಿ ನಾನು ಚಿಂಟುನ ಮಲಗಿಸ್ಬಿಡೋಣ ಅಂತ ನೋಡಿದೆ. ಬಟ್ ಅವಾಗ ತುಂಬಾ ಅಳ್ತಿದ್ದವನು. ರೈಲ್ ಒಳಗಡೆ ಬಂದಿದ ತಕ್ಷಣ ಫುಲ್ ಆರಾಮಾಗಿ ಒಳಗಡೆ ಏನೇನಿದೆ ಅದನ್ನೆಲ್ಲ ನೋಡ್ಕೊಂಡು ಕೂತ್ಕೋಬೇಡ. ಅರೌಂಡ್ ಒಂದು 12:30ವರೆಗೂ ಎದ್ದಿದ್ದ, ನಿದ್ದೆ ಮಾಡೋದಿಲ್ಲ. ಚಿಂಟು ಅವ್ರ ಪಪ್ಪ. ಚಿಂಟು ಗುಡ್ ನೈಟ್, ಮಲ್ಕೊಳ್ಳೋದು. ಹಾಯ್ ಎವ್ರಿವನ್, ಗುಡ್ ಮಾರ್ನಿಂಗ್. ಇವಾಗ ವೈರಾವಲ್ ಸ್ಟೇಷನಲ್ಲಿ ಇಳ್ಕೊಂಡ್ವಿ ನಾವು. ಸೊ ವೈರಾವಲ್ ಸ್ಟೇಷನ್ನು ನಿಯರೆಸ್ಟ್ ಸ್ಟೇಷನ್ ಸೋಮನಾಥ್ ಧಾಮ್ಗೆ. ಸೊ ಇವಾಗೊಂದು 5 ಕಿಲೋಮೀಟರ್ಸ್ ಇದೆ ಸೋಮನಾಥ್ ಧಾಮ್. ಸೊ ಬನ್ನಿ ಆಟೋದಲ್ಲಿ ಹೋಗೋಣ, ನೋಡೋಣ ಅಲ್ಲಿ ಏನೇ ಆಗುತ್ತೆ ಅಂತ. ಸೋಮನಾಥ್ಗೆ ಡೈರೆಕ್ಟ್ ಟ್ರೈನ್ಸ್ ಯಾವುದೂ ಇಲ್ಲ. ಸೊ ವೆರಾವಲ್ ಸ್ಟೇಷನಲ್ಲಿ ಇಳ್ಕೊಂಡು ನಾವು 5 ಕಿಲೋಮೀಟರ್ಸ್ ಆಟೋದಲ್ಲಿ ಹೋಗಬೇಕಾಗುತ್ತೆ. ಸೊ ಮುಂದೆ ಟ್ರೈನ್ ಫೆಸಿಲಿಟೀಸ್ ಕೊಡ್ತಾರಂತೆ ಸೋಮನಾಥ್ಗೆ. ಸೊ ಅದನ್ನು ನೋಡಬೇಕು ಏನಾಗುತ್ತೆ ಅಂತ. ನಾವು ರೈಲ್ವೆ ಸ್ಟೇಷನಿಂದ ಹೊರಗಡೆ ಬಂದು ಆಟೋ ಮಾಡ್ಕೊಂಡ್ವಿ. ಆಟೋನ ಕಾಸ್ಟ್ ಬಂದು 200 ರೂಪೀಸು. ಬಟ್ ನೀವು ಶೇರಿಂಗಲ್ಲಿ ಹೋಗ್ತೀರಾ ಅಂತಂದರೆ ಆರಾಮಾಗಿ 20 ರೂಪೀಸ್ಗೆಲ್ಲ ನೀವು ಟೆಂಪಲ್ನ ರೀಚ್ ಆಗ್ಬೋದು. ಬಟ್ ನಾವು ಫ್ಯಾಮ್ಲಿ ಇರೋದ್ರಿಂದ ಚಿಂಟು ಇರೋದ್ರಿಂದ ನಾವು ಸಪ್ರೇಟಾಗಿ ಆಟೋನ ಮಾಡ್ಕೊಂಡ್ವಿ. ಅದು ಕಾಸ್ಟ್ ಬಂದು 200 ರೂಪೀಸ್. ನಾವು ವೆರಾವಲ್ ಸ್ಟೇಷನ್ನಿಂದ ಸೋಮನಾಥ್ಗೆ ಪ್ರಯಾಣನ ಶುರು ಮಾಡಿದ್ವಿ. ಹೋಗ್ತಾ ತುಂಬಾ ಬೋಟ್ಸ್ನ ನಾವು ನೋಡಿದ್ವಿ. ಎಷ್ಟು ಬೋಟ್ಸ್ ಇತ್ತು ಅಂದರೆ ಎಣ್ಸೋಕ್ಕೆ ಸಾಧ್ಯ ಆಗದಿರೋಷ್ಟು ಬೋಟ್ಸ್ ಇತ್ತು. ಇನ್ನೊಂದು ಸರ್ಪ್ರೈಸಿಂಗ್ ಏನು ಅಂತಂದರೆ, ಬೋಟ್ ಹೇಗೆ ಮಾಡ್ತಾರೆ ಅನ್ನೋದನ್ನು ಇಲ್ಲಿ ನೋಡಬಹುದು ನಾವು. ರೋಡ್ ಸೈಡಲ್ಲಿ ತುಂಬಾ ಬೋಟ್ನ ಮಾಡ್ತಾ ಇರ್ತಾರೆ. ಸೊ ಅದನ್ನು ಸಹ ನೀವು ನೋಡ್ಬೋದು. ನೋಡಿ ಇಲ್ಲಿ ಕಾಣ್ತಿದೆಯಲ್ಲ ನೋಡಿ, ಈ ರೀತಿ ಬೋಟ್ನ ಮಾಡ್ತಾರೆ ಇಲ್ಲಿ. ನನಗೂ ಗೊತ್ತಿಲ್ಲ, ಫಸ್ಟ್ ಟೈಮ್ ನೋಡಿದ್ದು. ಬೋಟ್ನ ಈ ರೀತಿನೂ ಮಾಡ್ತಾರ ಅಂತ ಅನಿಸ್ತು ನನಗೆ. ಸೋಮನಾಥಕ್ಕೆ ಬಂದೀಗ. ಸೊ ಸೋಮನಾಥ್ ಟ್ರಸ್ಟಿಂದ ಬಂದು ಧರ್ಮಶಾಲಾಸ್ ಅಂತಿರುತ್ತೆ,
ಅದು ಓಪನ್ ಬಂದು 11ಗಂತೆ. ಸೊ ನಾವಿವಾಗ ತುಂಬ ಅರ್ಲಿ ಬಂದಿರೋದ್ರಿಂದ ಈಗ 6ಗೆಲ್ಲ ಬಂದುಬಿಟ್ವಿ ನಾವು ಸೋಮನಾಥ್ಗೆ. ಸೊ ಅರ್ಲಿ ಬಂದಿರೋದ್ರಿಂದ ಒಂದು ಹೋಟೆಲ್ನ ತೊಗೊಂಡಿದ್ದೀವಿ. ಅದು 3 ಅವರ್ಸ್ಗೆ 500. ಹೋಟೆಲ್ ಅಷ್ಟಕ್ಕಷ್ಟೇ ಇದೆ, ಬಟ್ ಏನು ಮಾಡೋಕ್ಕಾಗಲ್ಲ, ಜಸ್ಟ್ ರೆಡಿ ಆಗೋದಕ್ಕಲ್ವಾ. ಸೊ ಅಡ್ಜಸ್ಟ್ ಮಾಡ್ಕೊಂಡು ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗೋಣ. ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಟೆಂಪಲ್ಸ್ ಹೇಗಿರುತ್ತೆ ಅದೆಲ್ಲ ತೋರಿಸ್ತೀನಿ. ಬಟ್ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಮತ್ತೆ ಸಿಗೋಣ. ಬಾಯ್ ಬಾಯ್.